ನಮಸ್ಕಾರ. ನನ್ನ ಹೆಸರು ತನು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ನೀವು ಇಂದಿನ ಭಾಗದಲ್ಲಿ ಕಲಿತಿದ್ದೀರಾ ಶ್ರವಣತೀತ ಶಬ್ದ ಎಂದರೇನು. ಇದರ ಮುಂದಿನ ಭಾಗ ಶ್ರವಣತೀತ ಶಬ್ದದ ಅನ್ವಯಗಳು. ನಾವು ಈ ಪಾಠದಲ್ಲಿ ಈ ಅವಧಿಯಲ್ಲಿ ಕಲಿಯುವ ಕಲಿಕಾಂಶಗಳು: ಶ್ರವಣತೀತ ಶಬ್ದದ ಅನ್ವಯಗಳು, ಶ್ರವಣತೀತ ಶಬ್ದವನ್ನು ಏಕೆ ಉಪಯೋಗಿಸುತ್ತೇವೆ, ಶ್ರವಣತೀತ ಶಬ್ದವನ್ನು ಎಲ್ಲಿ ಬಳಸುತ್ತೇವೆ, ಧ್ವನಿ ಲೇಖನ ಎಂದರೇನು, ಸ್ಕ್ಯಾನರ್ನಿಂದ ನಾವು ಶ್ರವಣತೀತ ತರಂಗಗಳು ಹೇಗೆ ಪ್ರತಿಫಲಿಸುತ್ತವೆ ಎಂಬುದನ್ನು ತಿಳಿಯೋಣ. ಮೊದಲು ನಾವು ಶ್ರವಣತೀತ ಶಬ್ದದ ಅನ್ವಯಗಳನ್ನು ತಿಳಿದುಕೊಳ್ಳೋಣ. ಶ್ರವಣತೀತ ಶಬ್ದಗಳು ಹೆಚ್ಚಿನ ಆವೃತ್ತಿಯ ತರಂಗಗಳಾಗಿವೆ. ಶ್ರವಣತೀತ ಶಬ್ದಗಳು ಅಡೆತಡೆಗಳಿಲ್ಲದೆ ದೂರದವರೆಗೂ ಚಲಿಸುತ್ತವೆ. ಶ್ರವಣತೀತ ಶಬ್ದವನ್ನು ಹೆಚ್ಚಾಗಿ ಕೈಗಾರಿಕೆಗಳಲ್ಲಿ ಮತ್ತು ವೈದ್ಯರು ಬಳಸುತ್ತಾರೆ. ತೀತ ಶಬ್ದವನ್ನು ನಾವು ಏಕೆ ಉಪಯೋಗಿಸುತ್ತೇವೆ ಎಂದರೆ, ಯಂತ್ರಗಳ ಭಾಗಗಳನ್ನು ಸ್ವಚ್ಛಗೊಳಿಸಲು. ಉದಾಹರಣೆಗೆ ಸುರುಳಿಕಾಯಿಯಂತಹ ಕೊಳವೆಗಳು, ನಿರ್ದಿಷ್ಟ ಆಕಾರದ ಭಾಗಗಳು, ವಿದ್ಯುತ್ ಘಟಕಗಳಲ್ಲಿ ನಾವು ಶ್ರವಣತೀತ ಶಬ್ದವನ್ನು ಬಳಸುತ್ತೇವೆ. ಮತ್ತು ಶ್ರವಣತೀತ ಶಬ್ದವನ್ನು ಕಟ್ಟಡಗಳಲ್ಲಿ ಮತ್ತು ಯಂತ್ರಗಳನ್ನು ಗ್ರೀಸ್ ಆಗಿರ್ತತೆ ಅದನ್ನೆಲ್ಲ ಸ್ವಚ್ಛಗೊಳಿಸಕ್ ಸಹ ನಾವು ಶ್ರವಣತೀತ ತರಂಗಗಳು ಹೇಗೆ ಪ್ರತಿಫಲಿಸುವುದರಿಂದನೇ ಅದನ್ನ ಸ್ವಚ್ಛ ಮಾಡಕ್ಕಾಗ್ತೈತೆ. ಮತ್ತೆ ನೀವು ವೈದ್ಯರ ಹತ್ರ ಹೋಗಿರ್ತೀರಾ, ನೋಡ್ಬೋದು ಶ್ರವಣತೀತ ಶಬ್ದಗಳು ನಮ್ಮ ದೇಹದಲ್ಲಿ ಹೇಗೆ ಪ್ರಸಾರವಾಗುತ್ತದೆ ಎಂದರೆ, ವಿಸರ್ಜನಾಂಗವ್ಯೂಹ ಇದೆ, ಇಲ್ಲಿ ಯಕೃತ್ ಇದೆ, ಗರ್ಭಕೋಶ, ಕಿಡ್ನಿ ಇದೆ. ಕಿಡ್ನಿಗಳಲ್ಲಿ ಏನಾದ್ರೂ ಗಡ್ಡೆಗಳು ಅಥವಾ ಕಲ್ಲುಗಳಂತವೇನಾದ್ರೂ ಬೆಳೆದಿದ್ರೆ ವೈದ್ಯರು ನಮ್ಗೆ ಸ್ಕ್ಯಾನ್ ಮಾಡಿಸ್ಕೊಳ್ರಿ ಅಂತ ಹೇಳ್ತಾರೆ. ಫುಲ್ ಬಾಡಿ ಸ್ಕ್ಯಾನಿಂಗ್ ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನಾದ್ರೂ ಕಲ್ಲುಗಳಿದೆಯಾ ಅಥವಾ ಕಿಡ್ನಿಗಳಲ್ಲಿ ಗಡ್ಡೆಗಳು ಬೆಳೆದಿರ್ತತೆ. ಅದಕ್ಕೆ ಶ್ರವಣತೀತ ಶಬ್ದವನ್ನು ನಾವು ಬಳಸ್ತೀವಿ. ಮತ್ತೆ ECG ಅಂತ ಮಾಡಿಸ್ತಾರೆ. ಹೃದಯ ನಮ್ಮ ಹೃದಯ ಹೇಗೆ ಕೆಲಸ ಮಾಡ್ತಾ ಇದೆ ಎಂಬುದು ಸಹ ಶ್ರವಣತೀತ ಶಬ್ದದಲ್ಲಿ ನಾವು ತಿಳ್ಕೊಳ್ತೀವಿ. ಮತ್ತೆ ಧ್ವನಿ ಲೇಖನ. ಕಂಪ್ಯೂಟರ್ ಪರದೆಯ ಮೂಲಕ ಪಡೆಯಬಹುದಾದ ಚಿತ್ರಗಳನ್ನು ಧ್ವನಿ ಲೇಖನ ಎಂದು ಕರೆಯುತ್ತಾರೆ. ಮತ್ತೆ ಗರ್ಭಧರಿಸಿದರು ಭ್ರೂಣ ಹೆಂಗ್ ಬೆಳೀತಾ ಇದೆ ನೋಡ್ಬೋದು, ಇಲ್ಲಿ ಹೆಂಗ್ ಭ್ರೂಣ ಬೆಳೀತಾ ಇದೆ ಎಂಬುದು ಸಹ ನಾವು ಶ್ರವಣತೀತ ತರಂಗಗಳು ಹೇಗ್ ಪ್ರತಿಫಲಿಸುವುದರಿಂದನೇ ನಾವು ತಿಳ್ಕೊಳ್ತೀವಿ. ನೋಡ್ಬೋದು ನೀವಿಲ್ಲಿ ಶ್ರವಣತೀತ ತರಂಗಗಳು ಹೇಗೆ ಪ್ರತಿಫಲಿಸುತ್ತಿವೆ ಎಂದು. ಯಾವುದೇ ಅಡೆತಡೆಗಳಿಲ್ಲದಿದ್ದರೆ ಅವುಗಳು ಮುಂದಕ್ಕೆ ಚಲಿಸುತ್ತವೆ. ನೋಡ್ಬೋದು ನೀವಿಲ್ಲಿ ಒಂದು ಬಿರುಕು ಕಾಣಿಸ್ತಾ ಇದೆ, ಹಾಗಾಗಿ ಅವು ಮುಂದಕ್ಕೆ ಬಂದು ಹಿಂದಕ್ಕೆ ಚಲಿಸ್ತಾ ಇದ್ದಾವೆ ಎಂಬುದು ನಾವು ತಿಳಿಯಬಹುದು. ಈಗ ಕ್ವಿಜ್. ಶ್ರವಣತೀತ ಶಬ್ದವನ್ನು ಏಕೆ ಬಳಸುತ್ತಾರೆ. ಶ್ರವಣತೀತ ಶಬ್ದವನ್ನು ಯಂತ್ರಗಳನ್ನು ಸ್ವಚ್ಛ ಮಾಡಲು ಬಳಸುತ್ತಾರೆ. ಶ್ರವಣತೀತ ಶಬ್ದವನ್ನು ಹೆಚ್ಚಾಗಿ ಎಲ್ಲಿ ಬಳಸುತ್ತಾರೆ. ವೈದ್ಯರು ಅಥವಾ ಕೈಗಾರಿಕೆಗಳಲ್ಲಿ ಬಳಸುತ್ತಾರೆ. ಗೃಹ ಕಾರ್ಯ. ಶ್ರವಣತೀತ ಶಬ್ದದ ಅನ್ವಯಗಳು ಯಾವುವು. ಧ್ವನಿ ಲೇಖನ ಎಂದರೇನು. ಶ್ರವಣತೀತ ಶಬ್ದವನ್ನು ಏಕೆ ಉಪಯೋಗಿಸುತ್ತಾರೆ, ಉದಾಹರಣೆ ಕೊಡಿ. ಧನ್ಯವಾದಗಳು.